ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಡೆಲ್ಲಿ ಎಲೆಕ್ಷನ್ನಲ್ಲಿ ಆಮ್ ಆದ್ಮಿ ಪಕ್ಷ ದೊಡ್ಡ ಹೊಡೆತವನ್ನು ತಿಂದಿದೆ, ನೆಲ ಕಚ್ಚಿದೆ. ಮತ್ತೊಂದು ಕಡೆ ಇದೇ ಹೊತ್ತಲ್ಲಿ ರಾಹುಲ್ ಗಾಂಧಿಯವರ ವಿರುದ್ಧ ಬಿಜೆಪಿಗರು ಯಾವ ರೀತಿ ಹೊಸದೊಂದು ವಿಡಿಯೋ ಬಿಟ್ಟು ಟ್ರೋಲ್ ಶುರು ಮಾಡಿದ್ದಾರೆ ನೋಡಿ. ರಾಹುಲ್ ಗಾಂಧಿಯವರ ದೊಡ್ಡ ಸಾಧನೆಗೆ ಸಾಕ್ಷಿಯಾಗಿದೆ ಇವತ್ತಿನ ಡೆಲ್ಲಿ ಚುನಾವಣೆಯನ್ನು ಸೋಲುವ ಮೂಲಕ ಅಂತ ಒಂದು ಭರ್ಜರಿಯಾಗಿ ಬಿಜೆಪಿಗರಿಗೆ ಅಸ್ತ್ರವಾಗಿದೆ ಇದು. ಒಂದು ಕಡೆ ಕೇಜ್ರಿವಾಲ್ ಅವರ ವಿಡಿಯೋ ಸಖತ್ ಟ್ರೋಲ್ ಆಗ್ತಿದೆ. ಮೋದಿ ಈ ಜನ್ಮದಲ್ಲಿ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಸೋಲಿಸೋಕೆ ಸಾಧ್ಯ ಇಲ್ಲ, ಈ ಜನ್ಮದಲ್ಲಿ ಅವರು ಮುಂದಿನ ಜನ್ಮದಲ್ಲೂ ಕಷ್ಟ, ಈ ಜನ್ಮದಲ್ಲಂತೂ ಸಾಧ್ಯವೇ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದು. ಪದೇ ಪದೇ ಕಲಾಪದಲ್ಲಿ, ಹೊರಗಡೆ ಭಾಷಣದಲ್ಲಿ ಅಂಥ ಮಾತುಗಳನ್ನು ಆಡಿದ್ದು, ಆ ತುಣುಕುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿ ಕೇಜ್ರಿವಾಲ್ ಅವರನ್ನು ಟ್ರೋಲ್ ಮಾಡ್ತಿದ್ದಾರೆ ಬಿಜೆಪಿಗರು. ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಸೆಂಚುರಿ ಬಾರಿಸಿದ್ದಾರೆ ಅಂತ ಬಿಜೆಪಿಗರು ಟ್ರೋಲ್ ಮಾಡ್ತಿರೋದು. ಒಂದು ಲೆಕ್ಕಾಚಾರದ ಪ್ರಕಾರ, ಬಿಜೆಪಿಯವರು ಕೊಡ್ತಿರೋ ಲೆಕ್ಕಾಚಾರದ ಪ್ರಕಾರ ಇವತ್ತಿಗೆ 100ನೇ ಎಲೆಕ್ಷನನ್ನು ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಸೋಲಾಗಿದೆಯಂತೆ, ಕಾಂಗ್ರೆಸ್ ಸೋತಿದೆಯಂತೆ. ಈ ಮಹಾರಾಷ್ಟ್ರ ಸೋಲಾದಾಗ ಅಮಿತ್ ಮಾಳವಿಯಾ ಅವರೇ ಒಂದು ಲಿಸ್ಟ್ ರಿಲೀಸ್ ಮಾಡಿದರು, ಎಷ್ಟೆಷ್ಟು ಸೋಲುಗಳಾಗಿವೆ ಅಂತ. ಈಗ ಬಿಜೆಪಿ ಸಪೋರ್ಟರ್ಸ್ ಇದನ್ನು ಟ್ರೋಲ್ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಯವರಂತೂ ಇಂತೂ ದೊಡ್ಡ ಮೈಲ್ ಸ್ಟೋನ್ ರೀಚ್ ಆಗಿದ್ದಾರೆ, 100 ಸೋಲುಗಳು. ಮತ್ತು ಇದರಂಥ ಗಟ್ಟಿ ಪಕ್ಷ ಇನ್ನೊಂದಿಲ್ಲ, ಯಾಕಂದರೆ 100 ಸೋಲುಗಳನ್ನು ಕಂಡ ಮೇಲೆಯೂ ಇವರೇ ನಮ್ಮ ನಾಯಕ ಅಂತ ನೆಚ್ಚಿಕೊಂಡಿದ್ದಾರಲ್ಲ ಅಂತ ವಾಗ್ದಾಳಿ ನಡೆಸಿ ಕಾಲೆಳಿತಾ ಇರೋದು ನೋಡಿ. ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಅಂತ, ಇಲ್ಲಿ ಮತ್ತೆ ಶೂನ್ಯ ಸಾಧನೆ ಮಾಡುವಂಥ ಕೀರ್ತಿ ರಾಹುಲ್ ಗಾಂಧಿಯವ್ರಿಗಲ್ಲದೆ ಇನ್ಯಾರಿಗೆ ಸಲ್ಲತ್ತೆ? ಎರಡೆರಡು ಸಾಧನೆಗಳು ಇವತ್ತು ಅನ್ನೋ ರೀತಿಯಲ್ಲಿ ಬಿಜೆಪಿ ರಾಹುಲ್ ಗಾಂಧಿಯವರ ವಿರುದ್ಧ ವಾಗ್ಬಾಣವನ್ನು ಬಿಟ್ಟಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಒಂದು ನಂಬರ್ ಸ್ಟ್ರಕ್ಚರ್ ರೆಡಿ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಲೆಕ್ಕ 100, 90, 100ಕ್ಕೆ ಹತ್ತಿರ ಆಗ್ತಿದ್ದಾರೋ, ಈ ಥರದ ಬೇರೆ ಬೇರೆ ವಿಶ್ಲೇಷಣೆಗಳಿವೆ. ಎಕ್ಸಾಕ್ಟ್ ಲೆಕ್ಕ ಏನು ಅಂತ ಒಟ್ಟಿನಲ್ಲಿ ಬಿಜೆಪಿ ಕೊಡ್ತಿರೋ ಪ್ರಕಾರ ಸೆಂಚುರಿ, ಇವತ್ತಿಗೆ ರಾಹುಲ್ ಗಾಂಧಿಯವರ ಸೋಲಿನ ಸೆಂಚುರಿ ಅಂತ. ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ಈಗ ರಾಹುಲ್ ಗಾಂಧಿಯವ್ರ ವಿರುದ್ಧ ಬಿಜೆಪಿ ಮಹಾರಾಷ್ಟ್ರ ಸೋಲಿಗೆ ಸಂಬಂಧಪಟ್ಟಂತೆ ಕೊಡ್ತಿರುವ ತಿರುಗೇಟು. ಕಾಂಗ್ರೆಸ್ ಸೋಲ್ತು, ಸೋಲಿಗೆ EVM ಕಾರಣ ಅಂತ ಮೊದಲು ಹೇಳಿದ್ರಲ್ವ. ಅದಾದಮೇಲೆ ಈ ಎಲೆಕ್ಷನ್ ಕಮಿಷನ್ ಕೇವಲ 5 ತಿಂಗಳಲ್ಲಿ ವಿಧಾನಸಭೆಗೂ ಲೋಕಸಭೆಗೂ ಎಷ್ಟು ವ್ಯತ್ಯಾಸ ಆಗಿದೆ, ವೋಟರ್ಸ್ ಎಷ್ಟು ಸೇರಿದ್ದಾರೆ ಅಂತ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿದ್ರು. EC ಕೂಡ, ಎಲೆಕ್ಷನ್ ಕಮಿಷನ್ ಕೂಡ ತಿರುಗೇಟು ಕೊಟ್ಟಿದೆ. ಫ್ಯಾಕ್ಚುಯಲ್ ಆಗಿ ವಿತ್ ಡೇಟಾ ನಿಮಗೆ ರಿಟರ್ನ್ ಆನ್ಸರನ್ನು ಕೊಡ್ತೀವಿ, ನಾವು ರಿಟರ್ನ್ ಆನ್ಸರ್ ಕೊಡ್ತೀವಿ. ಪ್ರತಿಯೊಂದು ಪ್ರಶ್ನೆ ನಿಮ್ಗೆ ಏನೇನು ಡೌಟ್ ಇದೆಯೋ, ನೀವು ಏನೇನು ಕೇಳಿದ್ರೋ ಪ್ರತಿಯೊಂದಕ್ಕೂ ಈ ವೋಟರ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ನೋಡಿ ಅಂತ ಸವಾಲು ಹಾಕಿದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಈ ವೋಟರ್ಸ್ ಎಷ್ಟು ಆ್ಯಡ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ದಿನಕ್ಕೊಂದು ಹೇಳಿಕೆ ಬದಲಿಸ್ತಿದ್ದಾರೆ ಅಂತ ಕೂಡ ಬಿಜೆಪಿಗರು ಟ್ರೋಲ್ ಮಾಡ್ತಿರೋದು. ಒಮ್ಮೆ 1 ಕೋಟಿ ಆ್ಯಡ್ ಆಗಿದ್ದಾರೆ 5 ತಿಂಗಳಲ್ಲಿ ಅಂತ ಹೇಳಿದ್ರು. ಆಮೇಲೆ 70-75 ಲಕ್ಷ ಹಿಮಾಚಲ ಪ್ರದೇಶದ ಇಡೀ ರಾಜ್ಯದ ಜನಸಂಖ್ಯೆಯಷ್ಟು ಆ್ಯಡ್ ಆದರು ಅಂತ ಹೇಳಿದ್ರು. ಆಮೇಲೆ 39 ಲಕ್ಷ ಅಂತ ಹೇಳಿದ್ರು. ಸೊ 1 ಕೋಟಿಯಿಂದ ಶುರು ಮಾಡಿ ಈಗ 39 ಲಕ್ಷಕ್ಕೆ ಬಂದಿದ್ದಾರೆ. ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಅದು 0 ಆಗುತ್ತೆ, ನೋಡ್ತಾ ಇರಿ. ಅಂದರೆ ದೊಡ್ಡ ಸುಳ್ಳು ಹೇಳಿದ್ದಾರೆ ಅವರು ಅನ್ನೋ ರೀತಿಯಲ್ಲಿ ಅಕ್ರಮವಾಗಿ ವೋಟರ್ಸ್ ಆ್ಯಡ್ ಮಾಡಲಾಗಿಲ್ಲ ಅಲ್ಲಿ ಅಂತ ಬಿಜೆಪಿಗರು ತಿರುಗೇಟು ಕೊಡ್ತಿದ್ದಾರೆ. महाराष्ट्र में लोकसभा में और विधानसभा में 1 करोड़ वोटर का फर्क है. The difference between Lok Sabha and Vidhan Sabha was the population of Himachal. The entire population. What? Almost 70 lakh new voters suddenly arrived between Lok Sabha and Vidhan Sabha. 39 लाख वोटर्स, मतलब हिमाचल का जो पॉपुलेशन है वो ऐड कर दिया लोकसभा 2024 एंड विधानसभा 2024 के बीच में. ಫಡ್ನವೀಸ್ ಅವರೆಲ್ಲ ದಿನಾ ಒಂದೇ ಕಾಮಿಡಿಗೆ ನಮ್ಮ ಹತ್ರ ನಗಕ್ಕಾಗಲ್ಲ, ಪದೇ ಪದೇ ಅದೇ ಜೋಕ್ ಮಾಡ್ತಿದ್ರೆ ಎಷ್ಟು ದಿನ ಅಂತ ನಗೋಣ? ನೀವು ಡೆಲ್ಲಿಯಲ್ಲಿ 0 ಸುತ್ತೀರಿ ಅಂತ ಗೊತ್ತಿತ್ತು, ಅದಕ್ಕೆ ಅದನ್ನು ಕವರ್ ಮಾಡ್ಕೊಳ್ಳೋಕೆ ಮೊದಲೇ ಈ ಮಹಾರಾಷ್ಟ್ರ ವಿಚಾರ ತೆಕ್ಕೊಂಡಿದ್ದೀರಿ ಮುಖ ಉಳಿಸ್ಕೊಳ್ಳೋಕೆ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲೂ ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಏನಂತ, ನಮಗೆ ಡೆಲ್ಲಿ ಮೇಲೆ ನಿರೀಕ್ಷೆ ಇರಲಿಲ್ಲ, ಅಲ್ಲಿ ಬಿಜೆಪಿ ಮತ್ತು ಆಮ್ ಆದ್ಮಿ ನಡುವೆನೇ ಫೈಟ್ ಇದ್ದಿದ್ದು. ಆ್ಯಕ್ಚುಲಿ ಬಿಜೆಪಿ ಅಬ್ಬರಿಸಿದ ರೀತಿಗೆ ಸ್ವೀಪ್ ಮಾಡುತ್ತೆ ಅಂದ್ಕೊಂಡಿದ್ವಿ, ಆದರೆ ಅಂಥದ್ದೇನೂ ಆಗಿಲ್ವಲ್ಲ. ಹರಿಪ್ರಸಾದ್ ಅವ್ರ ಸ್ಟೇಟ್ಮೆಂಟ್ ಇದು. ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಏನು ಹೇಳ್ತಿದ್ದಾರೆ, ಮಹಾರಾಷ್ಟ್ರದಲ್ಲಿ ಆದಂಗೆ ಇಲ್ಲೂ ಆಗಿರಬೇಕು, ಅದೇ ಕಳ್ಳಾಟ ಇಲ್ಲೂ ಆಡಿರಬೇಕು, ಹಾಗಾಗಿ ರಿಸಲ್ಟ್ ಬಂದಿದೆ, ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತಿದ್ದಾರೆ. ಸೊ ಫೇಸ್ ಸೇವಿಂಗ್ ಲೆಕ್ಕಾಚಾರದಲ್ಲಿ ಮತ್ತೆ ಬಿಜೆಪಿಯ ಕಳ್ಳಾಟ ಅನ್ನುವಂಥ ಆರೋಪ ಈ ಎಲೆಕ್ಷನ್ ರಿಸಲ್ಟ್ ಬಳಿಕವೂ ಕೂಡ ಎಂದಿನಂತೆ ಮೊಳಗ್ತಾ ಇದೆ.
ಸೊ ಈಗ ಸಿಕ್ಕಾಪಟ್ಟೆ ನಿರೀಕ್ಷೆ ಇದ್ದಂತಹ ಹರಿಯಾಣ, ಮಹಾರಾಷ್ಟ್ರ, ಡೆಲ್ಲಿ ಚುನಾವಣೆಗಳೆಲ್ಲ ಮುಗಿದಿದೆ. ಫಲಿತಾಂಶ ಬಿಜೆಪಿಗೆ ಭರ್ಜರಿ ಬಲವನ್ನು ಕೊಟ್ಟಿರೋದು. ಕೇಜ್ರಿವಾಲ್ ಸೋಲು ಬಿಜೆಪಿ ಸಂಭ್ರಮಿಸ್ತಿದೆ. ಆದರೆ ಮುಂದಿನ ಟಾರ್ಗೆಟ್ ರಾಹುಲ್ ಗಾಂಧಿಯವರೇ ಆಗಿರೋದ್ರಿಂದ ಬಿಜೆಪಿಗೆ ರಾಹುಲ್ ಗಾಂಧಿ ವಿರುದ್ಧ ಈ ರೀತಿಯ ವಾಗ್ಬಾಣಗಳನ್ನು ಬಿಡ್ತಾ ಇರೋದು. ಮುಂದೆ ಬಿಹಾರದ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಬಿಹಾರದಲ್ಲೂ ಕೂಡ ತೀವ್ರ ಸೆಣಸಾಟ ಈಗಾಗಲೇ ಶುರುವಾಗಿಬಿಟ್ಟಿದೆ. ಜಾತಿ ಮತ್ತೊಂದು ಅಂದ್ಕೊಂಡು ಅದರಲ್ಲೂ NDA ಸರ್ಕಾರದ ಆಧಾರ ಸ್ತಂಭ ಅಂತಲೇ ಹೇಳ್ಕೊಳ್ಳುವಂಥ ನಿತೀಶ್ ಕುಮಾರ್ ಅವರ ಮುಂದಿನ ನಡೆಯನ್ನು ನಿರ್ಧರಿಸುವಂಥ ಚುನಾವಣೆ ಅದು. ಹಾಗಾಗಿ ಕುತೂಹಲ ಇದೆ. ಸದ್ಯ ಈಗ ಡೆಲ್ಲಿ ರಿಸಲ್ಟನ್ನು ಬಿಜೆಪಿಗರು ಸಂಭ್ರಮಿಸ್ತಾ ಇದ್ದು ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿಯವರ ಕಾಲೆಳೆಯೋಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ಗಳು ಓಡಾಡ್ತಿದ್ದಾವೆ. ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.